ನರಸಿಂಹಸ್ವಾಮಿ ಭಕ್ತರನ್ನ ಕಾಪಾಡಲು ಉಗ್ರ ರೂಪ ತಾಳಿ ಅಧರ್ಮವನ್ನ ಸಂಹರಿಸಿದ ವಿಷ್ಣುವಿನ 4ನೇ ಅವತಾರ. ಆದರೆ ಆ ಉಗ್ರ ರೂಪವನ್ನು ಶಾಂತಗೊಳಿಸುವ ಅಪರೂಪದ ಆಚರಣೆ ತುಮಕೂರಿನ ಸದಾಶಿವನಗರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದಿಗೂ ವಿಜೃಂಭಣೆಯಿಂದ ನಡೆಯುತ್ತಿದೆ. 3 ದಶಕಗಳಿಂದ ನಿರಂತರವಾಗಿ ಆಚರಿಸಲಾಗುತ್ತಿರುವ ಈ ಸಂಪ್ರದಾಯ ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಪ್ರತೀಕವಾಗಿದೆ. ತುಮಕೂರು ನಗರದ ಸದಾಶಿವನಗರದ 6ನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಭಕ್ತರ ಆರಾಧನಾ ಕೇಂದ್ರವಾಗಿರುವ ಈ ದೇವಾಲಯದಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರುತ್ತವೆ. ನಿತ್ಯೋತ್ಸವ, ಮಾಸೋತ್ಸವ, ವಾರ್ಷಿಕ ಜಾತ್ರಾ ಮಹೋತ್ಸವ, ವೈಕುಂಠ ಏಕಾದಶಿ ಸೇರಿದಂತೆ ವರ್ಷ ಪೂರ್ತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭವ್ಯವಾಗಿ ನಡೆಯುತ್ತವೆ. ಈ ದೇವಾಲಯದ ಪ್ರಮುಖ ವಿಶೇಷತೆ ಎಂದರೆ ಹಿರಣ್ಯಕಶಿಪುವಿನ ಸಂಹಾರವನ್ನ ಸ್ಮರಿಸುವ ವಿಶೇಷೋತ್ಸವ. ಪುರಾಣಗಳ ಪ್ರಕಾರ ಹಗಲು ಅಲ್ಲ, ರಾತ್ರಿಯೂ ಅಲ್ಲದ ಮುಸ್ಸಂಜೆ ವೇಳೆಯಲ್ಲಿ ಶ್ರೀ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನ ಸಂಹರಿಸಿದರು. ಇದೇ ದೈವಿಕ ಕ್ಷಣವನ್ನ ಸ್ಮರಿಸುವ ಆಚರಣೆ ಇಲ್ಲಿ ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತದೆ. ಅಂದು ಹರಿಸೇವೆ, ಕರಿಯಣ್ಣ ಹಾಗೂ ಕೆಂಚಣ್ಣ ಸ್ವಾಮಿಯ ಆರಾಧನೆ, ವಿಶೇಷ ನೈವೇದ್ಯ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನೆರವೇರುತ್ತವೆ. ಉಗ್ರ ನರಸಿಂಹನನ್ನ ಶಾಂತ ರೂಪಕ್ಕೆ ತರಲು ಪಂಚಫಲ, ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳ ವಿಶೇಷ ನೈವೇದ್ಯ ಸಮರ್ಪಿಸಲಾಗುತ್ತದೆ. ಈ ನೈವೇದ್ಯದ ಮೂಲಕ ಸ್ವಾಮಿಯ ಉಗ್ರತೆಯನ್ನ ಶಮನಗೊಳಿಸಿ ಭಕ್ತರಿಗೆ ಕೃಪಾದೃಷ್ಟಿ ನೀಡುವ ಶಾಂತ ರೂಪವನ್ನ ಆರಾಧಿಸಲಾಗುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಸ್ವಾತಿ ನಕ್ಷತ್ರದಂದು ದೇವಾಲಯದಲ್ಲಿ ಯಜ್ಞ ಯಾಗಗಳು ವಿಶೇಷ ಆಕರ್ಷಣೆ. ಕುಜಶಾಂತಿ, ರಾಹುಕೇತು ಶಾಂತಿ ಸೇರಿದಂತೆ ವಿವಿಧ ಹೋಮ ಹವನಗಳು ವೈದಿಕ ವಿಧಾನದಂತೆ ನೆರವೇರುತ್ತವೆ. ನೂರಾರು ಭಕ್ತರು ಈ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆಯುತ್ತಾರೆ. ಇಲ್ಲಿ ಪಾಂಚರಾತ್ರ ಆಗಮೋಕ್ತವಾಗಿ ಪ್ರತಿನಿತ್ಯ ಸಹ ತ್ರಿಕಾಲ ಪೂಜೆ ಆಗುವುದಿಲ್ಲ. ಈ ದೇವರಲ್ಲಿ ಪಾಂಚರಾತ್ರ ಆಗಮೋಕ್ತವಾಗಿ ತ್ರಿಕಾಲ ಪೂಜೆ ಆಗುವುದು. ಹಾಗೆ ನಿತ್ಯೋತ್ಸವ, ಪತ್ಸೋತ್ಸವ, ಹಾಗೆ ಮಾಸೋತ್ಸವ, ಹಾಗೆ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಸಹ ಇಲ್ಲಿ ನಡೆಯುವುದು. ಹಾಗೆ ಈ ವರ್ಷದಂತೆ ಪ್ರತಿ ವರ್ಷವೂ ಸಹ ಇಲ್ಲಿ ವೈಕುಂಠ ಪ್ರಥಮ ಏಕಾದಶಿಯಲ್ಲಿ ಹಿರಣ್ಯಕಶಿಪುವಿನ ಸ್ವಾಮಿನ ಸಂಹಾರ ಮಾಡಿದಂತಹ ದಿವಸ ಇದಾಗಿದ್ದು, ಈ ದಿವಸದಂದು ಸ್ವಾಮಿಯವರಿಗೆ ಹರಿಸೇವೆ ಕಾರ್ಯಕ್ರಮ ಅಂದರೆ ಕರಿಯಣ್ಣ ಮತ್ತು ಕೆಂಚಣ್ಣ ಸ್ವಾಮಿನ ಆರಾಧನೆ ಮುಖಾಂತರವಾಗಿ ಅವನಿಗೆ ನೈವೇದ್ಯ ಹಲಸು ಮತ್ತು ಹಣ್ಣು ಅಂದರೆ ಪಂಚಫಲ ಆಗಿರ್ಬೋದು, ಇಲ್ಲ ಬಾಳೆಹಣ್ಣು ಆಗಿರ್ಬೋದು, ಇದನ್ನು ಅವನಿಗೆ ನೈವೇದ್ಯನ ಕೊಟ್ಟು ಹರಿಸೇವೆ ಮುಖಾಂತರವಾಗಿ ಆ ನರಸಿಂಹಸ್ವಾಮಿಯವರ ಒಂದು ಶಾಂತ ರೂಪವನ್ನು ತರುವಂತಹ ಸಂದರ್ಭ ಇದಾಗಿದೆ. ಪ್ರತಿ ವರ್ಷವೂ ಸಹ ಈ ದೇವಾಲಯದಲ್ಲಿ ಇದು ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಈ ದೇವಾಲಯದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರ ಭಗವಂತನಿಗೆ ತ್ರಿಕಾಲ ಪೂಜೆ ತಂತ್ರವಾಗಿ ಸ್ವಾತಿ ನಕ್ಷತ್ರ ಯಜ್ಞ ಯಾಗಾದಿಗಳು ಸಹ ನಡೆಯುವುದು. ಹಾಗೆ ಈ ಜಾಗದಲ್ಲಿ ಕುಜಶಾಂತಿ ಮತ್ತು ರಾಹುಕೇತು ಶಾಂತಿ ಯಜ್ಞ ಯಾಗಗಳು ಸಹ ಪರಿಪೂರ್ಣವಾಗಿ ನೆರವೇರುವುದು. ಎಲ್ಲ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಇದೇ ರೀತಿಯಾಗಿ ಜರುಗ್ತಾ ಇದೆ ಎಂಬುದಾಗಿ ಈ ದೇವಾಲಯದ ಮುಖ್ಯ ಅಧ್ಯಕ್ಷರಾದಂತಹ ಮಾರೇಗೌಡರು ಇದ್ದಾರೆ. ವೈಕುಂಠ ಪ್ರಥಮ ಏಕಾದಶಿ ಉತ್ಸವವನ್ನ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಆಚರಿಸಲಾಗುತ್ತಿದೆ. ಈ ಸಂಪ್ರದಾಯವನ್ನು ಕರಿಗಿರಪ್ಪ ಕುಟುಂಬ ಆರಂಭಿಸಿದ್ದು, ಇಂದಿಗೂ ಅವರ ಕುಟುಂಬದ ಸದಸ್ಯರು ಭಕ್ತಿ ಭಾವದಿಂದ ಹರಿಸೇವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವಿಶೇಷೋತ್ಸವದ ಮತ್ತೊಂದು ಆಕರ್ಷಣೆ ಸ್ವಾಮಿಯ ಭವ್ಯ ಅಲಂಕಾರ. ತೋಮಾಲೆ ಅಲಂಕಾರ, ದಿಂಡು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ನರಸಿಂಹಸ್ವಾಮಿಯನ್ನ ಭಕ್ತರ ಮನೆಗಳಿಗೆ ಕರೆದುಕೊಂಡು ಹೋಗುವ ಸಂಪ್ರದಾಯವೂ ಇಲ್ಲಿದೆ. ಈ ಬಾರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಧುಸೂದನ್ ಅವರ ನಿವಾಸಕ್ಕೆ ಸ್ವಾಮಿಯನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಮ್ಮ ಪ್ರಧಾನ ಅರ್ಚಕರು ಆಂಜನೇಯನವರು ಹೇಳ್ದಂಗೆ ಪ್ರಥಮ ಏಕಾದಶಿನ 30 ವರ್ಷಗಳಿಂದ ಆಡ್ಕೊಂಬತ್ತಿದ್ವಿ. ನಮಗೆ ಈ ಕಾರ್ಯಕ್ರಮನ ಮಾಡಿಕೊಡೋಕ್ಕೆ ಪ್ರಪ್ರಥಮವಾಗಿ ನಮ್ಗೆ ತಿಳಿಸ್ಕೊಟ್ಟಂಥವ್ರು ಕರಿಗಿರಪ್ಪ ಕುಟುಂಬದವರು ತುಂಬ ನಮಗೆ ಪ್ರಥಮವಾಗಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಅರ್ಚಕರು ಸಹ ತುಂಬ ಅದಕ್ಕಿಂತ ಹೆಚ್ಚಿದಾಗಿ ನಮ್ಮ ಅರ್ಚಕರು ಮಾಡ್ಕೊಂಬತ್ತಿದ್ದಾರೆ. ಈ ಹರಿಸೇವೆ ಪೂಜೆಗೆ ಮತ್ತು ಎಲ್ಲ ದೇವಸ್ಥಾನ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸದ್ಭಕ್ತರು ಮತ್ತು ನಮ್ಮ ಇಡೀ ಕುಟುಂಬ ಸದ್ಭಕ್ತರು, ಬಡವಣಿಯರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತುಂಬ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ.
ಇವತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಇದೆ. ತೋಂಬಲಿ ಅಲಂಕಾರ ಮಾಡಿದ್ವಿ, ದಿಂಡ ಅಲಂಕಾರ ಮಾಡಿದ್ದೀವಿ. ಶ್ರೀ ಲಕ್ಷ್ಮೀ ನರಸಿಂಹ ಉತ್ಸವ ಮೂರ್ತಿಯವರಿಗೆ ಮಧುಸೂದನ್ ಅವರು, ಹೆಬ್ಬೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಧುಸೂದನ್ ಅವ್ರ ಮನೆಗೆ ದೇವರು ಬಂದಿದೆ. ಬೆಳಗ್ಗೆ ದೇವ್ರು ಕರ್ಕೊಂಬಂದು ಅವ್ರ ಮನೆ ಬಿಟ್ಟು ಸಂಜೆಗೆ ಸ್ವಾಮಿ ಹೇಳ್ದಂಗೆ ಕರಿಣ ಕೆಂಚಣ್ಣ ವಿಗ್ರಹದಿಂದ ಅರಿಸೇವೆ ನೈವೇದ್ಯ ಮಾಡಿಕೊಂಡು ಸ್ವಾಮಿ ಸನ್ನಿಧಿಗೆ ಹೋಗಿ ಹಗಲು ಅಲ್ಲ ಸಂಜೆನೂ ಅಲ್ಲ ಮುಸ್ಸಂಜೆ ಟೈಮಲ್ಲಿ ಹಿರಣ್ಯಕಶ್ಯಪ ಸಂಹಾರ ಮಾಡಿದ ರೀತಿಯಲ್ಲಿ ಮುಸ್ಸಂಜೆ ಟೈಮಲ್ಲಿ ದೇವ್ರನ್ನ ಶಾಂತಿ ಮಾಡಿ ದೇವ್ರನ್ನ ಒಡಕಿಕ್ತಾ ಇದ್ದೀವಿ ಸರ್. ಭಕ್ತಿ, ಪರಂಪರೆ ಮತ್ತು ಪುರಾಣದ ಸಂಗಮವಾಗಿರುವ ಈ ಆಚರಣೆ ಇಂದು ಸಾವಿರಾರು ಭಕ್ತರನ್ನ ದೇವಾಲಯದತ್ತ ಸೆಳೆಯುತ್ತಿದೆ. ಹಿರಣ್ಯಕಶಿಪು ಸಂಹಾರದ ನೆನಪನ್ನ ಜೀವಂತವಾಗಿಟ್ಟುಕೊಂಡು ಧರ್ಮದ ಜಯ ಮತ್ತು ಭಕ್ತಿಯ ಮಹತ್ವವನ್ನ ಸಾರುವ ಈ ಮಹೋತ್ಸವ ತುಮಕೂರಿನ ಧಾರ್ಮಿಕ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಅಧರ್ಮದ ಮೇಲೆ ಧರ್ಮದ ವಿಷಯವನ್ನ ಸಾರುವ ಶ್ರೀ ನರಸಿಂಹಸ್ವಾಮಿಯ ದಿವ್ಯ ಸಂದೇಶ, ಉಗ್ರತೆಯನ್ನ ಶಾಂತಗೊಳಿಸುವ ಭಕ್ತಿಯ ಶಕ್ತಿ ಮತ್ತು 3 ದಶಕಗಳಿಂದ ನಿರಂತರವಾಗಿ ಸಾಗುತ್ತಿರುವ ಸಂಪ್ರದಾಯ. ಸದಾಶಿವನಗರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಈ ಅಪರೂಪದ ಆಚರಣೆ ಭಕ್ತರ ಮನದಲ್ಲಿ ಭರವಸೆ, ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಬೆಳಕನ್ನ ಹರಡುತ್ತಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್ HR, ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.